ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಮಂಡೇ ವ್ಲಾಗ್. ಮಂಡೇ ಹೋಗಬೇಕಿತ್ತು, ಬಟ್ ಹಬ್ಬ ಆಗಿದ ತಕ್ಷಣ ಹೋಗೋಕ್ಕೆ ಬೇಜಾರಾಗುತ್ತಲ್ವ, ಅದಕ್ಕೋಸ್ಕರ ಮಂಡೇದು ಟ್ಯೂಸ್ಡೇ ಹೊರಟ್ವಿ. ಸೊ ನಮ್ಮ ಅಜ್ಜಿ ಇಲ್ಲಿ ಇವಳ ಜೊತೆ ಆಟ ಆಡ್ತಿದ್ರು. ಇವಳಿಗಂತೂ ಬೋರ್ ಆಗಿಬಿಟ್ಟಿತ್ತು, ಯಾಕಂದರೆ ಅವ್ರ ಅಣ್ಣ ಇರಲಿಲ್ಲ ಅಲ್ಲ. ಸೊ ಆತ ಇವ್ರ ಅಣ್ಣನೇ. ಸೊ ಅವಳು ಹೊಡಿಯೋಕೆ ಹೋದ್ರೆ ಗುದ್ಯೋಕ್ಕೆ ಬರ್ತಾಳೆ. ಅವಳು ಕಟ್ಟಿದ ಪ್ಲೇಸ್ ಇತ್ತಲ್ಲ, ಆ ಪ್ಲೇಸ್ ಬಂದು ಫಸ್ಟ್ ಇದ್ದಿದ್ದು ವಾತನ ಕಟ್ತಿದ್ವಿ. ಅದಕ್ಕೋಸ್ಕರ ಅದ್ರ ಥರನೇ ಆಡ್ತಿದ್ದೆ ಅಂತ ಹೇಳ್ತಿದ್ರು. ಆ್ಯಂಡ್ ಇಲ್ಲಿ ಐಸ್ ಕ್ರೀಮ್ ಅಂತೂ ಎಷ್ಟು ತಿಂದಿದ್ದೀವಿ ಗೊತ್ತಾ, ಹಬ್ಬದಲ್ಲಿ ಅಷ್ಟೊಂದು ಐಸ್ ಕ್ರೀಮ್ ತಿಂದಿದ್ದೀವಿ. ಈವನ್ ದೇವಸ್ಥಾನದ ಹತ್ರ ಹೋಗಿದ್ವಲ್ಲ, ಇದು ಶನಿವಾರದ ವ್ಲಾಗ್ ನಾನ್ ವೆಜ್ ಮಾಡಿದ್ದಲ್ಲೂ ಕೂಡ ತಿಂದಿದ್ವಿ. ಸಖತ್ ಐಸ್ ಕ್ರೀಮ್ ತಿಂದಿದ್ವಿ ಮಾತ್ರ. ಊರಿಗೆ ಬಂದ್ರಂತೂ ಹಬ್ಬ ಅಲ್ಲ, ಸೊ ಅಷ್ಟೊಂದು ಐಸ್ ಕ್ರೀಮಲ್ಲಿ ಬರ್ತಿರ್ತಾರೆ, ಅವಾಗ ತಿಂದಿದ್ವಿ. ಆ್ಯಂಡ್ ಇಲ್ಲಿ ರಂಗೋಲಿ ಬಿಡ್ತಿದ್ವಿ. ಪೇಂಟ್ ರಂಗೋಲಿ ಬಿಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಬ್ರಷ್ ಇರಲಿಲ್ಲ, ಸೊ ನೀಟಾಗಿ ಬರಲೂ ಇಲ್ಲ ಕೂಡ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ನೀಟಾಗಿ ಬಿಡೋಣ, ಯಾಕಂದರೆ ಅವಾಗೆಲ್ಲ ಅದು ಪೇಂಟ್ ಹೋಗಿರುತ್ತಲ್ವ, ಅದಕ್ಕೋಸ್ಕರ. ಸೊ ಟ್ರೈ ಮಾಡಿದೆ. ಬ್ರಷ್ ಇದ್ದಿದ್ರೆ ನೀಟಾಗಿ ಬರ್ತಿತ್ತು ಪಕ್ಕ. ಬ್ರಷ್ ಇರಲಿಲ್ಲ, ಅದು ತಂತಿ ಸುತ್ಕೊಂಡು ಮಾಡಬೇಕಿತ್ತು, ಅದಕ್ಕೋಸ್ಕರ ಅಷ್ಟೊಂದು ನೀಟಾಗಿ ಬರಲಿಲ್ಲ. ಸೊ ನಮ್ಮ ಅಕ್ಕನೂ ಟ್ರೈ ಮಾಡಿದ್ರು ಆ್ಯಂಡ್ ನಾನು ಕೂಡ ಟ್ರೈ ಮಾಡಿದೆ. ಅಷ್ಟೇ, ನೈಟ್ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಇದು ಟ್ಯೂಸ್ಡೇ ಮಾರ್ನಿಂಗ್ ಎದ್ದು ಹೊರಟ್ವಿ. ನಮ್ಮ ತಾತ ಅಜ್ಜಿಗೆಲ್ಲ ಬಾಯ್ ಹೇಳಿ, ನಮ್ಮ ಕುಳ್ಳಿ ಪುಟಾಣಿ ಮೇಕೆ ಮರಿಗೂ ಬಾಯ್ ಹೇಳಿ ಹೊರಟ್ವಿ. ಸೊ ಇದು ಕುಣಿಗಲ್ ಕೆರೆ ನೋಡ್ತಿರ್ಬೋದು, ಎಷ್ಟು ಸಖತ್ತಾಗಿದೆ. ಎಷ್ಟು ಬೇಗ ಹಬ್ಬ ಮುಗ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಬರ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ, ಹೋಗ್ಬೇಕಾದ್ರೆ ಒಂದೇ 1% ಖುಷಿ ಕೂಡ ಇರಲಿಲ್ಲ. ಬಟ್ ನಾವು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೂ ದೇವ್ರ ಸಾಂಗ್ ಅಂತೂ ಹಾಕಿರ್ತಾರೆ. ಸೊ ಹಾಗೆ ಹೊರಟ್ವಿ ವಾಪಸ್ ಬೆಂಗಳೂರಿಗೆ. ಸೊ ನಾನಿಲ್ಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜಸ್ಟ್ ಬ್ಯಾಂಗ್ಳೂರ್ಗೆ ಹೋಗೋದು. ಆ್ಯಂಡ್ ನೆಕ್ಸ್ಟ್ ಯುಗಾದಿ ಹಬ್ಬದ ವ್ಲಾಗ್ ಬರುತ್ತೆ. ನಾನು ಊರಿಂದ ಬಂದು 1 ವಾರ ಏನೂ ವೀಡಿಯೋ ಮಾಡಿರಲಿಲ್ಲ. ಸೊ ಹಬ್ಬದ ವ್ಲಾಗ್ ಇತ್ತು ಅಂತ. ಸೊ ಬೆಂಗ್ಳೂರಿಗೆ ಹೋದ್ಮೇಲೆ ನಮ್ಮ ತಾತಾಜಿಗೆ ಫೋನ್ ಮಾಡಿ ತಿಳಿಸಿದ್ವಿ.